ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು, ವಿಶ್ವಗುರು, ಕ್ರಾಂತಿಯೋಗಿ, ಅನುಭವ ಮಂಟಪದ ಮೂಲಕ ಸರ್ವಸಮಾನತೆಗಾಗಿ ಲಿಂಗಾಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವ ಕಲ್ಯಾಣ ಅನುಭವ ಮಂಟಪ ಶರಣರ ನಾಡಿನಿಂದ ಈ ಮುಂಜಾನೆಯ ಸರ್ವರಿಗೂ ಶರಣ. ಒಂದು ಅಕ್ಕ ಮಹಾದೇವಿರವರ ವಚನ. 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಿಂದ ಸಾವಿರಾರು ಕಿಲೋಮೀಟರ್ದಲ್ಲಿರ್ತಕ್ಕಂಥ ಉಡುತಡಿ ಶಿವಮೊಗ್ಗ ಜಿಲ್ಲೆಯಿಂದ ಅವತ್ತು ಯಾವುದೇ ವಾಹನಗಳ ವ್ಯವಸ್ಥೆ ಇರಲಿಲ್ಲ, ರಸ್ತೆಗಳು ಕೂಡ ಸರಿಯಾಗಿರಲಿಲ್ಲ. ಅಲ್ಲಿಂದ ಅಣ್ಣ ಬಸವಣ್ಣನವರ ಅನುಭವ ಮಂಟಪದ ಕೀರ್ತಿ ವಾರ್ತೆಗಳನ್ನು ಕೇಳಿ ಬಸವ ಕಲ್ಯಾಣಕ್ಕೆ ಬಂದು ಬಸವ ಕಲ್ಯಾಣದಲ್ಲಿ ಸಾವಿರಾರು ವಚನಗಳನ್ನು ಬರೆದಿದ್ದಾರೆ. ಅಂತಹದರಲ್ಲಿ ಒಂದು ಅಕ್ಕ ಮಹಾದೇವಿರವರ ವಚನ. ಕಲ್ಯಾಣವೆಂಬುದಿನ್ನಾರಿಗೆ ಹೋಗಬಾರದು ಈ ಥರ 2 ಸಾಲು ಬರೆದಿದ್ದಾರೆ. ಅಸಾಧ್ಯವಯ್ಯ ಆಮಿಷ ಅಡಿದಂಗಲ್ಲದೆ ಕಲ್ಯಾಣದತ್ತ ಅಡಿ ಇಡಲಾಗದು. ಒಳಗೂ ಹೊರಗೂ ಶುದ್ಧವಾದಂಗಲ್ಲದೆ ಕಲ್ಯಾಣವ ಹೋಗಬಾರದು. ನಾನೆಂಬುದ ಹರಿದಂಗಲ್ಲದೆ ಕಲ್ಯಾಣದ ಒಳಗೂ ತಿಳಿಯಬಾರದು. ಚನ್ನ ಮಲ್ಲಿಕಾರ್ಜುನ ಒಲಿದವು ಉಭಯ ಲಜ್ಜೆ ಅಳಿದೆನಾಗಿ ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿದ್ದೇನು. ನೋಡಿ, ಅಕ್ಕ ಮಹಾದೇವಿರವರು ಈ ವಚನ ಬಸವ ಕಲ್ಯಾಣ 893 ವರ್ಷಗಳ ಹಿಂದೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಎಲ್ಲವನ್ನು ಕ್ಲಿಯರಿಟಿಯಾಗಿ ಬರೆದಿದ್ದಾರೆ. ಈ ಬಸವ ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿನ ಜಾತೀಯತೆ, ಭೇದ ಭಾವ, ಮೇಲು ಕೀಳು, ಆ ದೇವರು ಈ ದೇವರು, ನನ್ನ ಶ್ರೀಮಂತಿಕೆ, ಬಡವರು ಇವೆಲ್ಲವನ್ನು ತೆಗೆದು ಹಾಕಿ ನಾಳಿನ ಸಲುವಾಗಿ ಒಂದು ಯಾವುದೇ ರೀತಿಯ ತನು ಮನ ಧನ ಯಾವುದೇ ಒಂದು ಏನೋ ಬ್ಯಾಲೆನ್ಸ್ ಇಟ್ಕೊಳ್ಳಲಾರದೆ ದಾಸೋಹದಲ್ಲಿ ಎಲ್ಲರೂ ದುಡಿದಿದ್ದನ್ನು ತಂದು ಎಲ್ಲರೂ ಪ್ರೀತಿ ಪ್ರೇಮದಿಂದ ಕುಳಿತು ಒಂದೇ ಸ್ಥಳದಲ್ಲಿ ಪ್ರಸಾದ ಪಡೆದು ಯಾವ ರೀತಿ ಪ್ರಾಣಿ ಪಕ್ಷಿಗಳು ಬದುಕ್ತಾವಲ್ಲ ಅದೇ ರೀತಿ ಬದುಕಿ ತೋರಿಸಿದೆ ಇತಿಹಾಸವಿದೆ. ಈ ವಚನವನ್ನು ಏನು ಹೇಳಿಕೊಡ್ತದೆ ಅಂದರೆ, ಬಸವ ಕಲ್ಯಾಣ 12ನೇ ಶತಮಾನದಲ್ಲಿ ಈ ಕಲ್ಯಾಣದಲ್ಲಿ ಕಾಲಿಡಬೇಕಾದರೆ ಎಲ್ಲ ತಪ್ಪುಗಳು, ಪಾಪದ ಕಾರ್ಯಗಳು, ಅಜ್ಞಾನದ ಆಚರಣೆಗಳು, ಇವೆಲ್ಲವನ್ನು ದುರಾಶೆ, ಸ್ವಾರ್ಥ, ಜಾತಿ, ಭೇದ ಭಾವ ಎಲ್ಲವನ್ನು ಬಿಟ್ಟವರಿಗೆ ಮಾತ್ರ ಬಸವ ಕಲ್ಯಾಣದಲ್ಲಿ ಬರ್ತಕ್ಕಂತಹ ಒಂದು ಅವರಿಗೆ ಧೈರ್ಯ ಬರ್ತಾ ಇತ್ತಂತ. ಇಲ್ಲಿ ಹೋದರೆ ಅಲ್ಲಿ ಬೇಡಪ್ಪ, ಅಲ್ಲೆಲ್ಲರೂ ಸ್ವಚ್ಛ ಮನಸ್ಸುಗಳುಳ್ಳ ಶರಣರಿದ್ದಾರೆ. ಆದರೆ ಈ ವಚನ ನಾನು ಇವತ್ತು ಯಾಕೆ ಹೇಳಿದೆ ಅಂದರೆ, ಇವತ್ತು ಏನು ಅವತ್ತು ಯಾವ ರೀತಿ ರಾಜ್ಯಾಡಳಿತದಲ್ಲಿ ಬಸವಾದಿ ಶಿವಶರಣರ ವಚನಗಳನ್ನು, ವಿಚಾರಗಳನ್ನು ಸಹಿಸಿಕೊಳ್ಳಲಾರದೆ ಸ್ವಾರ್ಥಕ್ಕಾಗಿ ಶರಣರಿಗೆ ತೊಂದರೆ ಕೊಟ್ಟು ವಚನಗಳನ್ನು ಸುಟ್ಟು ಶರಣರ ಕೊಲೆ ಮಾಡಿದ್ದಾರೆ, ಹತ್ಯೆ ಮಾಡಿದಾರಲ್ಲ, ಈ ಪುಸ್ತಕದಲ್ಲಿ ಎಲ್ಲವೂ ಸಿಗುತ್ತದೆ. ಇವತ್ತು ಇಂತಹ ಒಂದು ಪ್ರಜಾಪ್ರಭುತ್ವ ಇದ್ದರೂ ಕೂಡ ಅವತ್ತು ನಮ್ಮ ಶರಣರು ಯಾರಿಗೂ ಭಯಪಟ್ಟಿಲ್ಲ, ಸತ್ಯವನ್ನು ಬಿಟ್ಟಿಲ್ಲ, ಮತ್ತು ತ್ಯಾಗ ಬಲಿದಾನಕ್ಕಾಗಿ ಸಿದ್ಧರಾಗಿದ್ದರು. ಇವತ್ತು ಅದರ ಸಲುವಾಗಿ ಇಂತಹ ವಚನಗಳು ಇವತ್ತು ಎಲ್ಲ ಶರಣರು ಈ ವಚನಗಳಲ್ಲಿ ಜೀವಂತವಾಗಿದ್ದಾರೆಂದು ನಾನು ನಂಬುತ್ತೇನೆ. ಆದರೆ ಈಗ ಮೊನ್ನೆ ಗದಗ ಜಿಲ್ಲೆಯಲ್ಲಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂತೇಳಿ ಮಾಡಿದರು. ಆ ಶಹಾಪುರದಲ್ಲಿ ಕೂಡ ಮಾಡಿದರು. ಈಗ ಬಸವ ಕಲ್ಯಾಣದಲ್ಲಿ ಮಾಡಲು ಹೊರಟಿದ್ದಾರೆ. ನಾನು ನಿಜವಾಗಿ ಹೇಳ್ತೀನಿ, ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಎಂಬುದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅವ್ರು ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಮತ್ತೆ 12ನೇ ಶತಮಾನಕ್ಕಿಂತ ಮುಂಚೆ ಈ ದೇಶದಲ್ಲಿ ಏನೇನೆಲ್ಲ
ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ಈ 5 ವರ್ಗಗಳನ್ನು ಮಾಡಿ ರಾಜರ ಆಡಳಿತ ಇದ್ದಾಗ ಯಾವ ರೀತಿ ಜನರಿಗೆ ದುಡಿದು ಉತ್ಪಾದಕ ಮಾಡ್ತಕ್ಕಂಥವ್ರಿಗೆ ಶೋಷಣೆ ಮಾಡಿದಾರಲ್ಲ, ಈಗ ಪ್ರಜಾಪ್ರಭುತ್ವ ಬಂದಿದೆ. ಬಸವಣ್ಣನವರು ಸ್ಥಾಪಿಸಿದ್ದು ಕೂಡ ಪ್ರಜಾಪ್ರಭುತ್ವನೇ. ಈಗ ಇಂತಹ ಒಂದು ಸಮಯದಲ್ಲಿ ಮತ್ತೆ ಆ ಹಿಂದೆ ಯಾವ ಪರಿಸ್ಥಿತಿ ಇತ್ತಲ್ಲ ಅದೇ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗುವ ಮತ್ತು ಈ ಜನಕ್ಕೆ ಗುಲಾಮರನ್ನಾಗಿಟ್ಟುಕುವ ಪರಿಸ್ಥಿತಿ ನಿರ್ಮಾಣ ಮಾಡುವ 100% ಇವರ ಉದ್ದೇಶವಾಗಿದೆ. ಹೆಸರು ಏನಪ್ಪ ಅಂದರೆ ಬಸವಣ್ಣನವ್ರ ಭಾವಚಿತ್ರ. ನಾನು ನಿಜವಾಗಿ ಹೇಳ್ತೀನಿ, ಈ ಎಲ್ಲ ಒಳಪಂಗಡದವರು ಬಸವಣ್ಣನವ್ರ ಭಾವಚಿತ್ರ ಹಾಕಿಕೊಂಡು ಈ ಸಮಾವೇಶ ಮಾಡ್ತಾ ಇದ್ದಾರೆ ಅಂಥೇಳಿ ಯಾರು ಕೂಡ ಸಂತೋಷ ಪಡುವ ಅವಶ್ಯಕತೆ ಇಲ್ಲ. ಇದು ದಿಕ್ಕು ತಪ್ಪಿಸುವ ಒಂದು ದೊಡ್ಡ ಕಾರ್ಯಕ್ರಮ. ಯಾಕಂದರೆ 27 ವರ್ಷದಿಂದ ನಾನು ಕೂಡ ವಚನಗಳನ್ನು ಓದ್ತಾ ಇದ್ದೀನಿ. ಜನರನ್ನು ಮತ್ತೆ ಅಜ್ಞಾನದಲ್ಲಿ ತಳ್ಳಲು ವಚನಗಳನ್ನು ತಿರುಚುವುದಾಗಲಿ. ಮತ್ತು ಬಸವಣ್ಣನವರು ಸನ್ಯಾಸಿ ಧರ್ಮ ಸ್ಥಾಪನೆ ಮಾಡಿದಾರಾ? ಅವರು ಸನ್ಯಾಸಿ ಧರ್ಮವನ್ನು ಸ್ಥಾಪನೆ ಮಾಡಿಲ್ಲ. ಸತಿಪತಿ ಒಂದಾದ ಭಕ್ತಿ ಹಿತವಾಗಿರುವುದು ಶಿವನಿಗೆ ಅಂತ ಹೇಳಿದರೆ, ಬಸವಣ್ಣನವರು ಸ್ಥಾಪಿಸಿದ ಶಿವ, ನಮ್ಮ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮದ ಶಿವ ನಿರಾಕಾರ ಇದ್ದಾನೆ, ಎಲ್ಲರ ಒಳಗೆ ಇದ್ದಾನೆ. ಆ ಕಾರಣಕ್ಕಾಗಿ ಈಗ ತಮ್ಮ ಸ್ವಾರ್ಥಕ್ಕಾಗಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಮಾಡುವುದನ್ನು ಬಿಟ್ಟು ಬಸವಾದಿ ಶಿವಶರಣರು 12ನೇ ಶತಮಾನದಲ್ಲಿ ಸ್ಥಾಪಿಸಿದ ಅನುಭವ ಮಂಟಪದ ಸರ್ವ ಸಮಾನತೆಗಾಗಿ ಲಿಂಗಾಯತ ಧರ್ಮದ ಸಮಾವೇಶ ಅಂಥೇಳಿ ಇಟ್ಟುಕೊಂಡು ಎಲ್ಲರೂ ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿ ಧರಿಸಿಕೊಂಡು ಅಲ್ಲಿ ಬಹಳಷ್ಟು ಕೆಲವು ವಚನಗಳು ಹೇಳಬೇಕಾಗುತ್ತದೆ. ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಳ್ಳಬೇಕಾಗುತ್ತದೆ. ಮತ್ತು ಈ ಗುಡಿ ಗುಂಡಾರಗಳಲ್ಲಿ ದೇವರು ಇಲ್ಲ, ಯಾಕೆಂದರೆ ವಚನಗಳಿವೆ ಅಲ್ಲ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಈ ವಚನ ಹೇಳಬೇಕಾಗುತ್ತದೆ. ಮತ್ತು ಶಬ್ದಗಳನ್ನು ಬಹಳ ಜಾಗ್ರತೆಯಿಂದ ವಹಿಸಿಕೊಳ್ಳಬೇಕಾಗುತ್ತೆ. ನುಡಿದರೆ ಮುತ್ತಿನ ಹಾರದಂತೆ ವಚನ ಹೇಳಬೇಕಾಗುತ್ತದೆ. ಅಲ್ಲಮ ಪ್ರಭುರವರ ವಚನ ಹೇಳಬೇಕಾಗುತ್ತದೆ. ಕಲ್ಲ ಮನೆಯ ಮಾಡಿ ಕಲ್ಲ ದೇವರುಗಳು ಮಾಡಿ, ಆ ಕಲ್ಲ ದೇವರುಗಳ ಮೇಲೆ ಆ ಕಲ್ಲಿನ ಮನೆ ಕೆಡದರೆ ಆ ದೇವರು ಎತ್ತ ಹೋದನು. ಲಿಂಗ ಪ್ರತಿಷ್ಠೆ ಮಾಡುವವನಿಗೆ ನಾಯಕ ನರಕ ತಪ್ಪದು ಗುಹೇಶ್ವರ. ಅಂದರೆ ಗುಡಿ ಗುಂಡಾರಗಳನ್ನು ಕಟ್ಟಿ ದೇವರನ್ನು ಅಲ್ಲೇ ಇದ್ದಾನೆ ಅಂತೇಳಿ ತೋರಿಸ್ತಕ್ಕಂಥ ಜನ ಏನಿದ್ದಾರಲ್ಲ, ಅವರ ಅಂತರಂಗದಲ್ಲಿರ್ತಕ್ಕಂಥ ದೇವನನ್ನು ಮರೆಸುವ ಈ ಹಿಂದೂ ಸಮಾವೇಶ. ಹಿಂದೂ ಅಂತಕ್ಕಂಥದ್ದು ಏನು ಆಚರಣೆಗಳು ಎಲ್ಲರಿಗೂ ಗೊತ್ತಿದೆ. ಎಲ್ಲ ಒಂದು ವರ್ಷದಲ್ಲಿ ಎಲ್ಲ ಆಚರಣೆಗಳ ಹಬ್ಬಗಳು ಎಲ್ಲ ಮೂಢನಂಬಿಕೆ ಹಬ್ಬಗಳು. ಮತ್ತು ಎಲ್ಲವೂ ಯುವಕರು ದಾರಿ ತಪ್ಪಿ ಹೋಗ್ತಕ್ಕಂಥ ಹಬ್ಬಗಳೇ ನೋಡಿ. ಎಲ್ಲ ಜ್ಞಾನ ಪಡಿತಕ್ಕಂಥ ಒಂದು ಹಬ್ಬ ಇಲ್ಲ. ಮತ್ತು ಈ ಎಲ್ಲವೂ ಕೂಡ ಮತ್ತೆ ಪುನಃ ತಂದು ಅದನ್ನೇ ರಕ್ಷಣೆ ಮಾಡಬೇಕು, ಈ ಸತ್ಯದ ಕೊಲೆ ಮಾಡಬೇಕು. ಇದು ನಿಜವಾಗಿರ್ತಕ್ಕಂಥ ಅವರ ಒಂದು ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂತೇಳಿ ನಡೆಸ್ತಕ್ಕಂಥದ್ದು. ಇದರಲ್ಲಿ ಏನು ಮಾಡ್ತಾರೆ, ಅವರು ಒಂದು ಲಿಂಗಾಯತ ರಾಜಕಾರಣಿಗಳನ್ನು ಕರೆದುಕೊಳ್ತಾರೆ. ಯಾಕಂದರೆ ಅವರಿಗೆ ಯಾರಿಗೂ ಒಂದು ವಚನಗಳು ಓದಿಲ್ಲ. ಇನ್ನು ಯಾರ್ಯಾರು ಈ ಪುಡಾರಿಗಳು ಇರ್ತಾರಲ್ಲ ಅಂಥವ್ರನ್ನ ಅಪಪ್ರಚಾರ ಮಾಡಿ ಮತ್ತು ಇವರೆಲ್ಲ ಹಿಂದೂ ದೇವತೆಗಳಿಗೆ ಬೈತಾರೆ ಅಂತ ಹೇಳ್ತಾರೆ. ಮತ್ತು ಇನ್ನೊಬ್ಬರು ಸ್ವಾಮಿಗಳು ಯಾರ ಬಸವ ತತ್ವವನ್ನು ಪ್ರಚಾರ ಮಾಡ್ತಕ್ಕಂಥವ್ರನ್ನು ಅವ್ರ ಬಾಯಿ ಮುಚ್ಚೋ ಕೆಲಸ ಮಾಡ್ತಾರೆ. ಈ ಥರ ಮಾಡಿ 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 893 ವರ್ಷಗಳಿಂದ ಇದೇ ರೀತಿ ಮಾಡ್ತಾ ಬಂದಿರಲ್ಲಪ್ಪ. ಇಷ್ಟೊಂದು ಮಠಗಳು ಕೊಟ್ಟಿದ್ರಲ್ಲ ಈ ಲಿಂಗಾಯತ ಪಾಪ ಬಡವರು, ದುಡ್ಡು ಕೊಟ್ಟಿದ್ದಾರೆ, ನಿಮಗೆ ಜಾಗ ಕೊಟ್ಟು ಮಠ ಕೊಟ್ಟಿದ್ದಾರೆ, ಕಾರ್ ಕೊಟ್ಟಿದ್ದಾರೆ, ಮತ್ತು ನೀವು ಶಾಲೆ ಕಾಲೇಜ್ಗಳು ತೆಗಿಲತ್ತೀರಿ. ಇಷ್ಟೆಲ್ಲ ಮಾಡಿದರೂ ಕೂಡ ಸತ್ಯವನ್ನು ಜನರಿಗೆ ಯಾಕೆ ತಿಳಿಸ್ತಕ್ಕಂಥದ್ದು ಮಾಡುತ್ತಿಲ್ಲ. ಇದರಿಂದ ಜನರಿಗೆ ಏನು ಲಾಭ ಇದೆ? ನಿಮ್ಮ ಒಂದು ರಾಜರಂತೆ ಮೆರೆಯುವ ಸಲುವಾಗಿ ಮುಗ್ಧ ಬಡವರನ್ನು ಗುಲಾಮರನ್ನಾಗಿಟ್ಟುಕೊಳ್ಳೋದು ಬಿಡಬೇಕು. ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಳ್ಳಬೇಕು. ಮತ್ತು ಈ ಬಸವ ಸಮಿತಿಯ 33 ಭಾಷೆಗಳಲ್ಲಿ ಬಂದಿರತಕ್ಕಂಥ ಈ ವಚನ ಗ್ರಂಥ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಸನ್ಮಾನ್ಯ ಇವತ್ತಿನ ಪ್ರಧಾನಮಂತ್ರಿಜಿ ಸನ್ಮಾನ್ಯ ನರೇಂದ್ರ ಮೋದಿಜಿರವರ ಕೈಯಿಂದ ಉದ್ಘಾಟನವಾಗಿವೆ. 14 ವರ್ಷಗಳ ಹಿಂದೆ ನಮ್ಮ ದೇಶದ ರಾಜಧಾನಿ ನವದೆಹಲಿ ವಿಜ್ಞಾನ ಭವನದಲ್ಲಿ ಉದ್ಘಾಟನವಾಗಿದೆ. ಗೊತ್ತಾ? ಅದಕ್ಕಿಂತ ಹಿಂದಿನ ಉಪರಾಷ್ಟ್ರಪತಿ ಬಿ ಡಿ ಜತ್ತಿ
ಮಹಾನ್ ಬಸವಾಭಿಮಾನಿಗಳು. ಅವರ ಮಗ ಅರವಿಂದ್ ಜತ್ತಿ ಅವ್ರ ಕೈಲಿಂದ ಕೂಡ ಅಲ್ಲಿ ಹೋಗಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ಅಂದಿನ ಗವರ್ನರ್ ಮತ್ತು ಅಂದಿನ ಉಪರಾಷ್ಟ್ರಪತಿ ಹಮೀದ್ ಅನ್ಸರಿ ಇವರೆಲ್ಲರಿಗೂ ಉದ್ಘಾಟನೆ ಆಗಿದೆ. ಎಲ್ಲ ಸತ್ಯ ಮತ್ತು ಅಸತ್ಯ ಗೊತ್ತಾಗ್ತದೆ. ವಚನಗಳೆಂದರೆ ಮೂಢನಂಬಿಕೆಯಿಂದ ಮುಕ್ತಪಡಿಸುವುದು, ಜಾತಿರಹಿತ ಸಮಾಜ ಕಟ್ಟುವುದು, ಎಲ್ಲರೂ ಅಂತರಂಗದ ಸಾಕ್ಷಿನಿಂದ ಇನ್ನೊಬ್ಬರನ್ನು ಮೋಸ ಮಾಡಲಿರದೆ ಬದುಕುವುದು. ಇದು ಬೇಕಾಗಿಲ್ಲ ನಿಮಗೆಲ್ಲ. ಎಲ್ಲ ಹಳ್ಳಿಗಳಲ್ಲಿ ಕುಡುಕರು, ಈ ಸ್ಪಿಟ್ ಆಟ ಆಡೋರು, ಮಟ್ಕ ಆಡೋರು, ಪ್ರಾಣಿ ಹಿಂಸೆ ಮಾಡಿ ತಿಂತಕ್ಕಂಥವ್ರು, ಒಬ್ಬರನ್ನೊಬ್ಬರು ಅಣ್ಣತಮ್ಮರು ಜಗಳ ಮಾಡ್ತಕ್ಕಂಥ ಇದನ್ನೇ ನೋಡ್ಬೇಕಾ ನಾವು? ಇನ್ನೂ ಎಷ್ಟು ದಿವಸ ನಡಿಬೇಕಿದು? ಈ ತತ್ವ ನಿಮಗೆ ಕೈಲಿಂದ ಯಾಕೆ ತಿಳಿಸ್ತಾ ಆಗ್ತಾಯಿಲ್ಲ? ಹಾಗಂತೂ ಬಸವಣ್ಣನವ್ರು ಯಾವುದೇ ಮಠ ಮಾನ್ಯಗಳು ಸ್ಥಾಪಿಸಿಲ್ಲ. ನಮ್ಮಂಥ ಸಾಮಾನ್ಯ ಜನರು ಅವತ್ತು ತುರ್ಗಾಯ ರಾಮಣ್ಣ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಕುಂಬಾರ ಗುಂಡಯ್ಯ, ಹಡಪದ ಅಪ್ಪಣ್ಣ, ಈ ಎಲ್ಲ ಸಿದ್ದರಾಮೇಶ್ವರವರು, ಅಲ್ಲಮಪ್ರಭರು ಎಲ್ಲರ ವಚನಗಳಲ್ಲಿ ಏನಿವೆ ಅಂದರೆ ಅವರು ಜೀವನದಲ್ಲಿ ಅಳವಡಿಸಿಕೊಂಡು ಇದು ಸರಳದಪ್ಪ, ನೀವೆಲ್ಲವೂ ಕೂಡ ಆಚರಿಸಬಹುದು, ಸತ್ಯದಿಂದ ಬದುಕಬಹುದು, ಯಾವುದೇ ಒಂದು ಮೂಢ ರೂಢಿ ಏನೇ ಇಲ್ಲ, ಅಲ್ಲಿ ಇಲ್ಲಿ ದೇವರು ಹುಡುಕೋದು ಅವಶ್ಯಕತೆ ಇಲ್ಲ ಅಂದ ಕಾರಣಕ್ಕೆ ಸರಳ ಜೀವನ ಕೊಟ್ಟಿದ್ದಾರೆ. ಆ ಸರಳ ಜೀವನ ಜನ ತಿಳ್ಕೊಬಾರ್ದಂಥೇಳಿ ಇವತ್ತ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂಥೇಳಿ ಅದೆಲ್ಲ ಕೂಡ ಪೂರ್ತಿ ಗುಲಾಮಗಿರಿ ತರ್ತಕ್ಕಂಥದ್ದು ಒಂದು ವ್ಯವಸ್ಥೆ ಮತ್ತು ಮಾಡಲಾಗ್ತಕ್ಕಂಥದ್ದು ನಾವು ಕೂಡ ನೋಡ್ತಾ ಇದ್ದೀವಿ. ಎಲ್ಲ ವಿಡಿಯೋಗಳು ಬರ್ತಾಯಿವೆ. ಇದು ಒಳ್ಳೆಯದಲ್ಲ. ಇವತ್ತು ದೇಶದಲ್ಲಿ ಬಡತನವಿದೆ, ನಿರುದ್ಯೋಗವಿದೆ, ಅನಾಚಾರವಿದೆ, ಅಜ್ಞಾನವಿದೆ. ಶಿಕ್ಷಣದಲ್ಲಿ ಕೂಡ ಏನದಲ್ಲ ಬಹಳಷ್ಟು ಪ್ರಗತಿಪರ ವಿಚಾರಗಳಲ್ಲಿಲ್ಲ. ಇದು ಒಂದೇ ಕಾರಣಕ್ಕಾಗಿ ನಾನು ಪದೇ ಪದೇ ವಿಡಿಯೋ ಮಾಡ್ತಾಯಿರ್ತೀನಿ. ನಮ್ಮ ಬಸವ ಕಲ್ಯಾಣ ತಾಲೂಕದಲ್ಲಿರ್ತಕ್ಕಂಥ ಎಲ್ಲ ಮಠಾಧೀಶರಲ್ಲಿ ನನ್ನದೊಂದು ವಿನಂತಿ, ನೀವೆಲ್ಲರೂ ಕೂಡ ಮಹಾತ್ಮ ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಲೇಬೇಕಾಗುತ್ತದೆ, ಇವತ್ತಿಲ್ಲ ನಾಳೆ. ಮತ್ತು ಈ ವಚನ ಗ್ರಂಥ 33 ಭಾಷೆಯಲ್ಲಿ ಇದನ್ನು ಓದಿ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನೀವು ಜನರನ್ನು ಕರೆದುಕೊಂಡು ತಿಂಗಳಲ್ಲಿ 1-2 ಸಲ ಆದರೂ ಬಸವಣ್ಣನವರ ಕಾರ್ಯಕ್ರಮ ಮಾಡಬೇಕಾಗುತ್ತದೆ. ಯಾಕೆಂದರೆ ನೀವು ಜ್ಞಾನಿಗಳು, ನೀವು ಸಮಾಜ ಸುಧಾರಕರು, ಇನ್ನೊಬ್ಬರನ್ನು ಬುದ್ಧಿ ಮಾತು ಹೇಳ್ತೀರಿ ಅಂತೇಳಿ ಜನಗಳು ನಿಮಗೆ ಕೊಟ್ಟಿದ್ರಲ್ಲ, ಮತ್ತು ಇದನ್ನೇ ಹೇಳಬೇಕಂಥೇಳಿ ನಾನು ವಿನಂತಿಸ್ಕೊಳ್ತಾ ಈ ವಿಡಿಯೋ ತಮ್ಮೆಲ್ಲರ ಒಂದು ವೇಳೆ ನಾನು 150 ಕೋಟಿ ಭಾರತೀಯರಲ್ಲಿ ವಿನಂತಿಸ್ಕೊಳ್ತೀನಿ. ಈ ತಪ್ಪು ಕಾರ್ಯ ಮಾಡಿ ಜನರಿಗೆ ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಕ್ಕಂಥದ್ದು ಎಲ್ಲರೂ ಬಿಡಬೇಕಂತೇಳಿ ವಿನಂತಿಸ್ಕೊಳ್ತಾ ಈ ವಿಚಾರವನ್ನು ಎಲ್ಲರ ಹೃದಯವಿದ್ದರೆ ನಾವೆಲ್ಲರೂ ಬದಲಾವಣೆ ಆಗೋಣ. ನಮ್ಮಲ್ಲಿ ಏನೂ ಕೂಡ ತಪ್ಪಿದ್ರೂ ಕೂಡ ನಾವು ತಿದ್ದಿಕೊಳ್ಳಲು ಸಾಧ್ಯವಿದೆ. ಅದು ನಿತ್ಯ ಲಿಂಗ ಧ್ಯಾನ. ಯಾರೇ ಒಬ್ಬರು ಮಠದ ಸ್ವಾಮಿಗಳೇ ಲಿಂಗ ಪೂಜೆ ಮಾಡಿಕೊಂಡು ಅವರು ಮಹಾಶಿವಯೋಗಿ ಅದು ಇದು ಅಂತ ಹೇಳ್ಕೊತಾ ಇದ್ದಾರಲ್ಲ, ಹಾಗೇನಿಲ್ಲ. ಕುರುಬ ಗೊಲ್ಲಾಳೇಶ ಏಕದೇವೋಪಾಸನೆ ಏನಿಲ್ಲ. ಶರಣ ನಿದ್ರೆಗೈದರೆ ಜಪ ಕಾಣಿರು, ಏನು ಆಡಂಬರ ಏನಿಲ್ಲ. ಈ ಜನಗಳು ತಮ್ಮ ಸ್ವಾರ್ಥಕ್ಕಾಗಿ ಈ ಥರ ಮಾಡ್ತಾಯಿದ್ರಿ. ಇದು ಬಿಡಬೇಕು. ನಿಮ್ಮ ಸ್ವಾರ್ಥಕ್ಕಾಗಿ ಎಷ್ಟು ವರ್ಷ ಬದುಕ್ತೀರಪ್ಪ? ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ಎಷ್ಟು ವರ್ಷ ಬದುಕ್ತೀರಿ? 1000 ವರ್ಷ ಬದುಕ್ತೀರಾ? ಸಾಧ್ಯವಿಲ್ಲ. ಸುಳ್ಳು ಹೇಳಿದರೆ ಅಂತರಂಗದ ದೇವ ನಗುವನಯ್ಯ ಅಂದರೆ ಅಕ್ಕ ಮಹಾದೇವಿ. ಅದಕ್ಕೆ ಬಸವ ಕಲ್ಯಾಣದಲ್ಲಿ ಕಾಲಿಡಬೇಕಾದರೆ ಇವಾಗ ಮುಂದಿನ ದಿನಗಳು ಬೇರೆ ಏನು ನಡೀತಾ ಇದೆ, ಈ ರಾಜಕಾರಣಿ ಸಲುವಾಗಿ, ತಮ್ಮ ವೋಟ್ ಬ್ಯಾಂಕಿನ ಸಲುವಾಗಿ ಏನು ಇದು ಕೈ ಬಿಟ್ಟು ಭಾರತ ದೇಶದ ಸರ್ವ ಜನರ ಮಾತಾಡ್ತಾ ಇರ್ತೀರಿ, ಸರ್ವನೋ ಭವ ಸುಖಿನೋ ಭವ ಅಂಥೇಳಿ ಹೇಳ್ತೀರಿ. ಆದರೆ ಬಸವಣ್ಣನ ತತ್ವಕ್ಕೆ ಬಾಯಲ್ಲಿ ಹೇಳತ್ವ ಬಸವಣ್ಣನ ವಿಚಾರಗಳು ಜನರಿಗೆ ಹೇಳೋದು ಬೇಕಾಗಿಲ್ಲ ಅನ್ನುವ ರೀತಿಯಲ್ಲಿ ಮತ್ತು ವಚನಗಳನ್ನು ತಿರ್ಚೋ, ಎಷ್ಟೇ ನೀವು ವಚನಗಳನ್ನು ತಿರ್ಚೋ ಕಾರ್ಯ ಮಾಡಿದ್ರು ಗ್ಯಾರಂಟಿ ಸಿಕ್ಕಿಕೊಳ್ಳೋದಂತೂ ಗ್ಯಾರಂಟಿ ಇವತ್ತಿಲ್ಲ ನಾಳೆ. ಯಾರು ವಚನಗಳೇ ಬೇರೆ, ನಿಮ್ಮ ವಿಚಾರಗಳೇ ಬೇರೆ ಆಗಿರ್ತವೆ ಅಂತ ಹೇಳ್ತಾ ಆ ಥರ ಮಾಡಬಾರದು. ಅದು ಒಂದು ಮಹಾ ಪಾಪದ ಕಾರ್ಯವಾಗುತ್ತದೆ. ಯಾಕೆಂದರೆ ಮೊದಲು ನನಗೂ ಗೊತ್ತಿದ್ದಿಲ್ಲ 27 ವರ್ಷ ಹಿಂದೆ. ನನ್ನ ಹೆಸರು ಚಂದ್ರಪ್ಪ ಭೀಮಣ್ಣ ಗುಂಗೆ ಬೇಲೂರು. ನಾವು ಎಲ್ಲ ಥರದ ಸಂಘದಾಗಿರ್ತಾ ಇದ್ದೀವಿ. ಏನು ಅವೆಲ್ಲದರಿಂದ ಬದಲಾವಣೆ ಆಗಲಿಕ್ಕೆ ಕಾರಣ ಅಂದ್ರೇನು? ವಚನಗಳು ಓದೋದ್ರಿಂದ. ಯಾರಾರದ ಕಾಯ್ತು ಕಟ್ಟೋದು, ದಾರ ಕಟ್ಟೋದು, ದೆವ್ವ ಭೂತ ಇವೆಲ್ಲ ಏನಿಲ್ಲ. ಏನು ಈ ದೆವ್ವ ಭೂತ ಮೂಢನಂಬಿಕೆ ಎಲ್ಲ ಕಿತ್ತೋಗಲು ಇದರಲ್ಲಿ ಎಲ್ಲವೂ ಕೂಡ ಇವೆ. ಆತ್ಮಬಲವನ್ನು ಪಡಿಸುವ ಕಾರ್ಯ ಇವತ್ತು ಬಸವ ಕಲ್ಯಾಣ ತಾಲೂಕದಲ್ಲಿರ್ತಕ್ಕಂಥ ಎಲ್ಲರ ಮಠಾಧೀಶರ ಜವಾಬ್ದಾರಿ ಇದೆ. ಮುಗ್ಧ ಜನರಿಗೆ ಮೋಸ ಮಾಡಬೇಡಿ.
ಬದುಕಿದರೆ ಅದು ಪಾಪದ ಬದುಕಾಗುತ್ತದೆ. ಅದನ್ನು ಕೈಬಿಟ್ಟು ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆಂದು ಬಸವಣ್ಣನವರು ಹೇಳಿದಾರಲ್ಲಪ್ಪ. ಎಲ್ಲ ವರ್ಗದ ಒಂದು ದುಃಖಗಳ ಅವ್ರ ಮೇಲೆ ಅನ್ಯಾಯವಾಗ್ತಕ್ಕಂಥದ್ದು ನೋಡಿ ಏನು ಈ ಕೊಂಡಿ ಮಂಚಣ್ಣ ವರ್ಗದವ್ರಲಿಂದ ಇದು ಮಾಡಿ ಅವರು ತಮ್ಮ ಪ್ರಧಾನಮಂತ್ರಿ ಕಿರೀಟವನ್ನೇ ತೆಗೆದುಕೊಟ್ಟಿದ್ದಾರೆ. ಇವತ್ತಿನ ರಾಜಕಾರಣಿಗಳು ನೋಡಿ, ಏನಾರ ಒಂದು ಸೀಟ್ ಬಿಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅವ್ರಿಗೆ. ಇವೆಲ್ಲ ನೋಡಿದರೆ ಬಹಳ ಪಾಪದ ಕಾರ್ಯ ನಿಲ್ಲಬೇಕಂಥೇಳಿ ಈ ಬಸವ ಕಲ್ಯಾಣದಲ್ಲಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶದ ಮಾಡುವುದರ ಬದಲಾಗಿ ಬಸವಾದಿ ಶಿವಶರಣರು, ದುಡಿಯುವ ವರ್ಗದವರು, ಉತ್ಪಾದಕ ವರ್ಗದವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದ ಸಮಾವೇಶ ಎಂದು ಇಟ್ಟುಕೊಂಡರೆ ಬಸವ ಕಲ್ಯಾಣದಲ್ಲಿ ಕೋಟಿಗಟ್ಟಲೆ ಜನ ಬರುತ್ತಾರೆ. ನಾ ಗ್ಯಾರಂಟಿ ಕೊಡ್ತೀನಿ, ಕೋಟಿಗಟ್ಟಲೆ. ಬಸವ ಕಲ್ಯಾಣದ ಜಾಗ ನಿಲ್ಲಕ್ಕೆ ಸಾಕೋವಿಲ್ಲ. ಒಂದು ವೇಳೆ ಇದನ್ನು ಕೈ ಬಿಡಲಾರದೆ ಹೋದರೆ ನಿಜಕ್ಕೂ ನಮ್ಮ ಭಾರತ ದೇಶ ಮತ್ತೆ 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 ಅಜ್ಞಾನದ ಬಾವಿಯಲ್ಲಿ ಬಿದ್ದು ಒದ್ದಾಡುತ್ತಾ ಈ ಬಡವರು ಯುವಕರು ಹಾಳಾಗಿ ಹೋಗ್ತಾರೆ. ಇವರಂತೂ ನೀವು ಮೆರೆದರೂ ಕೂಡ ನೀವು ಭಾಳ ದಿವಸ ಎಷ್ಟು ದಿವಸ ಮೆರಿತೀರಪ್ಪ ಸುಳ್ಳು ಹೇಳಿ. ಅದಕ್ಕೆ ಇಂಥದ್ದು ಮಾಡೋದು ಬಿಡಬೇಕಂತೇಳಿ ನಾನು ತಮ್ಮೆಲ್ಲರಲ್ಲಿ ಒಂದು ಕಳಕಳಿಯ ವಿನಂತಿಯೊಂದಿಗೆ ಕೈ ಜೋಡಿಸಿ ಇದನ್ನು ಬಿಡಬೇಕು. ಇದು ಮಹಾ ದೊಡ್ಡದ ಪಾಪದ ಮಹಾಪಾಪ. ಆ ಶರಣರಿಗೆ ಸೃಷ್ಟಿಕರ್ತನ ಧರ್ಮವಿದೆ, ಇದು ಪ್ರಕೃತಿಯ ಧರ್ಮವಿದೆ ಬಸವಣ್ಣಂದು. ನಾನೇನು ನಿಮ್ಮಷ್ಟು ಶಾಲೆ ಕಲ್ತಿಲ್ಲ, ಸರಳ ಭಾಷೆಯಲ್ಲಿ ಬರೆದಿದ್ದಾರಲ್ಲ ವಚನಗಳು. ಇದನ್ನು ಕೈ ಬಿಟ್ಟು ಇದ್ದಿದ್ದು ಇದ್ದ ಹಾಗೆ ಜನಕ್ಕೆ ತಿಳಿಸಬೇಕಂಥೇಳಿ ವಿನಂತಿಸ್ಕೊಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವ ಕಲ್ಯಾಣದ ಭೂಮಿಲಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.